ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮ್ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ 2025 ಮೇ ತಿಂಗಳಿನಿಂದ 2026 ಮೇವರೆಗೆ ಕನ್ಯಾ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು, ಅಂದರೆ ವಿಡಿಯೋನ ಕಟ್ ಮಾಡಿ ನೋಡಬಾರ್ದು. ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾರ್ಮ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿಯ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ. ಇದರ ಜೊತೆಗೆ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಫಾಲೋ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು 100% ತಡೆಗಟ್ಬೋದು ಅಂತಲೇ ಹೇಳ್ಬೋದು. ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ನಿಮ್ಮ ವೃತ್ತಿ ಭವಿಷ್ಯ, ನಿಮ್ಮ ಆರೋಗ್ಯ, ಶಿಕ್ಷಣ, ನಿಮ್ಮ ಪ್ರೇಮ ಜೀವನ, ನಿಮ್ಮ ವೈವಾಹಿಕ ಜೀವನ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಕನ್ಯಾ ರಾಶಿಯವರಿಗೆ ಸಾಮಾನ್ಯವಾಗಿ ನೀವು ಮೇ 2025ರಲ್ಲಿ ಸರಾಸರಿ ಅಥವಾ ಮಿಶ್ರ ಫಲಿತಾಂಶಗಳನ್ನು ಅನುಭವಿಸಬಹುದು. ಈ ತಿಂಗಳು ಸೂರ್ಯನು ನಿಮ್ಮ 8ನೇ ಮನೆಯ ಮೂಲಕ ಮತ್ತು ನಂತರ 9ನೇ ಮನೆಯ ಮೂಲಕ ಸಾಗುತ್ತಾರೆ. ಇವುಗಳನ್ನು ಸಾಮಾನ್ಯವಾಗಿ ಪ್ರತಿಕೂಲ ಸ್ಥಾನಗಳೆಂದು ಪರಿಗಣಿಸಲಾಗುತ್ತದೆ. ಲಾಭವನ್ನು ಸೂಚಿಸುವ ನಿಮ್ಮ 11ನೇ ಮನೆಯಲ್ಲಿ ಮಂಗಳನ ಸಂಚಾರವನ್ನು ತುಂಬ ಸಕಾರಾತ್ಮಕತೆ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಮಂಗಳ ದುರ್ಬಲ ಸ್ಥಿತಿಯಲ್ಲಿರುವುದರಿಂದ ಸಕಾರಾತ್ಮಕ ಪರಿಣಾಮ ಸ್ವಲ್ಪ ಕಡಿಮೆಯಾಗಬಹುದು. ಆದರೂ ಮಂಗಳನಿಂದ ಸರಾಸರಿಗಿಂತ ಹೆಚ್ಚಿನ ಫಲಿತಾಂಶಗಳನ್ನು ನೀವು ನಿರೀಕ್ಷಿಸಬಹುದು. ಮೇ ತಿಂಗಳ ಜಾತಕ 2025ರ ಪ್ರಕಾರ ಬುಧನ ಸಂಚಾರವು ಈ ತಿಂಗಳು 2 ಬಾರಿ ತನ್ನ ಸ್ಥಾನವನ್ನು ಬದಲಾಯಿಸುತ್ತದೆ. ಆದ್ದರಿಂದ ಬುಧನಿಂದ ಸರಾಸರಿ ಮತ್ತು ಸ್ವಲ್ಪ ಕಡಿಮೆ ಫಲಿತಾಂಶಗಳನ್ನು ನೀವು ನಿರೀಕ್ಷಿಸಬಹುದು. ತಿಂಗಳ ಮೊದಲಾರ್ಧದಲ್ಲಿ ಗುರು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತಾರೆ. ದ್ವಿತೀಯಾರ್ಧದಲ್ಲಿ ಅದು ಸ್ವಲ್ಪ ಕಡಿಮೆ ಅನುಕೂಲಕರ ಫಲಿತಾಂಶಗಳನ್ನು ನೀಡಬಹುದು. ಶುಕ್ರನ ಫಲಿತಾಂಶಗಳು ಬಹುಶಃ ಸರಾಸರಿಯಾಗಿರುತ್ತವೆ, ಆದರೆ ಶನಿಯ ಸಂಚಾರವು ಗಣನೀಯವಾಗಿ ಕೆಟ್ಟ ಫಲಿತಾಂಶಗಳನ್ನು ಸೂಚಿಸುತ್ತದೆ. ರಾಹು ಮತ್ತು ಕೇತುವಿನ ಸಂಚಾರವು ತಿಂಗಳ ದ್ವಿತೀಯಾರ್ಧದಲ್ಲಿ ಸರಾಸರಿ ಫಲಿತಾಂಶಗಳನ್ನು ನೀಡಬಹುದು, ಆದರೆ ಮೊದಲಾರ್ಧದಲ್ಲಿ ಅವು ದುರ್ಬಲ ಫಲಿತಾಂಶಗಳನ್ನು ನೀಡಬಹುದು. ಎಲ್ಲವನ್ನು ಪರಿಗಣಿಸಿದರೆ ಮೇ 2025ರಲ್ಲಿ ನೀವು ಹಲವಾರು ಫಲಿತಾಂಶಗಳನ್ನು ನೋಡಬಹುದು. ಸ್ನೇಹಿತರೆ, ಹೆಚ್ಚಾಗಿ ಸರಾಸರಿ ಮಟ್ಟದಲ್ಲಿ ಉಳಿಯುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಗುರುಬಲದಿಂದ ಶನಿ ಬಲದಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಯಾವ ವಿಷಯದಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ತಿಂಗಳ ಆರಂಭದಿಂದ ಮೇ 7ರವರೆಗೆ ನಿಮ್ಮ ವೃತ್ತಿ ಮನೆಯ ಅಧಿಪತಿಯು 7ನೇ ಮನೆಯಲ್ಲಿರುತ್ತಾರೆ. 7ನೇ ಮನೆಯಲ್ಲಿ ಬುಧನ ಸಂಚಾರವು ಅನುಕೂಲಕರವೆಂದು ಪರಿಗಣಿಸಲಾಗುವುದಿಲ್ಲ. ವಿಶೇಷವಾಗಿ ಬುಧ ದುರ್ಬಲ ಸ್ಥಿತಿಯಲ್ಲಿರುವುದರಿಂದ. ಆದ್ದರಿಂದ ಮೇ ಮೊದಲ ವಾರದಲ್ಲಿ ನೀವು ಕೆಲಸಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಮೇ ಮಾಸಿಕ ಜಾತಕದ 2025ರ ಪ್ರಕಾರ ಮೇ 7ರಿಂದ ಮೇ 23ರವರೆಗೆ ಬುಧನು ನಿಮ್ಮ 8ನೇ ಮನೆಯ ಮೂಲಕ ಚಲಿಸುತ್ತಾರೆ. ಇದು ಸರಾಸರಿ ಅಥವಾ ಮಿಶ್ರ ಫಲಿತಾಂಶಗಳಿಗೆ ಕಾರಣವಾಗಬಹುದು. ಮೇ 23ರ ನಂತರ ಬುಧನ ಸ್ಥಾನವು ಸರಾಸರಿಗಿಂತ ಸ್ವಲ್ಪ ಕಡಿಮೆ ಇರುತ್ತದೆ. ಈ ಎಲ್ಲ ಕಾರಣಗಳಿಂದಾಗಿ ಈ ತಿಂಗಳು ನಿಮ್ಮ ವೃತ್ತಿಪರ ವಿಷಯಗಳಲ್ಲಿ ಯಾವುದೇ ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ವಿಶೇಷವಾಗಿ ವ್ಯಾಪಾರ ಜಗತ್ತಿನಲ್ಲಿರುವವರು ಈ ಸಮಯದಲ್ಲಿ ಯಾವುದೇ ದೊಡ್ಡ ಅಪಾಯಗಳನ್ನು ತೆಗೆದುಕೊಳ್ಳುವುದು ತಪ್ಪಿಸಬೇಕು. ವ್ಯಾಪಾರ ಪ್ರವಾಸಗಳನ್ನು ತಪ್ಪಿಸುವುದು ಸಹ ಒಳ್ಳೆಯದು ಅಂತಲೇ ಹೇಳ್ಬೋದು, ಏಕೆಂದರೆ ಅವು ಕಷ್ಟಕರವಾಗಬಹುದು ಮತ್ತು ಕಡಿಮೆ ಲಾಭವನ್ನು ನೀಡಬಹುದು. ಕೆಲಸದ ದೃಷ್ಟಿಕೋನದಿಂದ ಈ ತಿಂಗಳು ಕೆಲವು ತೊಂದರೆಗಳನ್ನು ಸಹ ಉಂಟು ಮಾಡಬಹುದು. ನೀವು ಮಾಡುವ ಕೆಲಸವು ನಿಮ್ಮ ಹಿರಿಯರ ನಿರೀಕ್ಷೆಗಳನ್ನು ತಲುಪದೇ ಇರಬಹುದು. ನೀವು ನಿಮ್ಮ ಕೆಲಸಗಳನ್ನು ಸರಿಯಾಗಿ ನಿರ್ವಹಿಸಿದರೂ ನಿಮ್ಮ ಪ್ರಯತ್ನಗಳನ್ನು ಅವರು ಮೆಚ್ಚುತ್ತಾರೆಯೇ ಎಂಬ ಬಗ್ಗೆ ಸಂದೇಹವಿದೆ. ಈ ಕಾರಣಗಳಿಂದಾಗಿ ಈ ತಿಂಗಳು ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ತಾಳ್ಮೆಯಿಂದ ಇರುವುದು ಬಹಳ ಮುಖ್ಯ. ಹಿರಿಯ ಅಥವಾ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಯಾರಾದರೂ ನಿಮ್ಮ ಬಗ್ಗೆ ಸಹಾಯ ಮಾಡಿದರೆ ಸ್ನೇಹಿತರೆ,
ಅಡ್ಡದಾರಿ ಹಿಡಿಯದೆ ಸ್ವತಂತ್ರವಾಗಿರಿ ಮತ್ತು ಶ್ರಮಿಸುತ್ತೀರಿ. ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಸರಿಯಾದ ಸಮಯದಲ್ಲಿ ನೋಡುತ್ತೀರಿ. ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ 2025 ಮೇ ತಿಂಗಳ ಜಾತಕದ ಪ್ರಕಾರ ನಿಮ್ಮ 11ನೇ ಮನೆಯ ಅಧಿಪತಿ ಚಂದ್ರನು ನಿರಂತರವಾಗಿ ರಾಶಿಗಳನ್ನು ಬದಲಾಯಿಸುವುದರಿಂದ ಹಣದ ವಿಷಯಕ್ಕೆ ಬಂದಾಗ ಚಂದ್ರನ ಸಂಚಾರದ ಆಧಾರದ ಮೇಲೆ ಮಾಸಿಕ ಭವಿಷ್ಯ ನುಡಿಯಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಸ್ನೇಹಿತರೆ. ನಿಮ್ಮ 11ನೇ ಮನೆಗೆ ಸಂಬಂಧಿಸಿದಂತೆ ಇತರ ಗ್ರಹಗಳ ಸ್ಥಾನಗಳನ್ನು ಪರಿಶೀಲಿಸುವ ಮೂಲಕ ಮಂಗಳ ಗ್ರಹವು ಇಡೀ ತಿಂಗಳು ನಿಮ್ಮ 11ನೇ ಮನೆಯ ಮೂಲಕ ಸಾಗುತ್ತದೆ ಎಂದು ನಾವು ಕಂಡುಕೊಳ್ಳುತ್ತೇವೆ. ಇದು ನಿಮಗೆ ಉತ್ತಮ ಲಾಭವನ್ನು ತರುತ್ತದೆ. ಈ ತಿಂಗಳು ನೀವು ಅನಿರೀಕ್ಷಿತ ಲಾಭಗಳನ್ನು ಸಹ ಅನುಭವಿಸಬಹುದು. ಈ ತಿಂಗಳು ಪ್ರಯಾಣ ಅನುಕೂಲಕರವಾಗಿರಬಹುದು. ಮಂಗಳ ಗ್ರಹವು ದುರ್ಬಲ ಸ್ಥಿತಿಯಲ್ಲಿರುವುದರಿಂದ ನಿಮ್ಮ ಪ್ರಯಾಣದ ಸಮಯದಲ್ಲಿ ನೀವು ಕೆಲವು ತೊಂದರೆಗಳನ್ನು ಎದುರಿಸಬಹುದು ಅಥವಾ ನೀವು ನಿರೀಕ್ಷಿಸುವ ಲಾಭದ ಮಟ್ಟ ಕಡಿಮೆಯಾಗಬಹುದು. ಸಾಮಾನ್ಯವಾಗಿ ಹೇಳುವುದಾದರೆ ಮಂಗಳನ ಸ್ನಾನವು ನಿಮ್ಮ ಪರವಾಗಿ ಕೆಲಸ ಮಾಡೋದನ್ನು ಮುಂದುವರಿಸಬಹುದು. ಇದಲ್ಲದೆ ನಿಮ್ಮ 2ನೇ ಮನೆಯ ಹಣಕಾಸಿನ ಅಧಿಪತಿ ಶುಕ್ರನ ಪ್ರಕಾರ ಈ ತಿಂಗಳ ಫಲಿತಾಂಶಗಳು ಸರಾಸರಿಯಾಗಿ ಕಂಡುಬರುತ್ತವೆ. ಈ ಪರಿಸ್ಥಿತಿಯಲ್ಲಿ ನೀವು ಗಳಿಕೆಯ ಒಂದು ಭಾಗವನ್ನು ನೀವು ಯಶಸ್ವಿಯಾಗಿ ಹೆಚ್ಚಿಸಲು ಸಾಧ್ಯವಾಗಬಹುದು. ಹಾಗಾಗಿ ಸಂಪತ್ತಿನ ಸೂಚಕ ಗುರು ತಿಂಗಳ ಮೊದಲಾರ್ಧದಲ್ಲಿ ಅತ್ಯಂತ ಅನುಕೂಲ ಸ್ಥಾನದಲ್ಲಿರುತ್ತಾರೆ. ಆದರೆ ದ್ವಿತೀಯಾರ್ಧವು ಸರಾಸರಿ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ತೋರುತ್ತದೆ. ಆದ್ದರಿಂದ ನೀವು ಮೇ 2025ರಲ್ಲಿ ಸರಾಸರಿ ಅಥವಾ ಸ್ವಲ್ಪ ಸುಧಾರಿತ ಆರ್ಥಿಕ ಫಲಿತಾಂಶಗಳನ್ನು ನಿರೀಕ್ಷಿಸಬೇಕು. ನಿರ್ದಿಷ್ಟವಾಗಿ ಹೇಳುವುದಾದರೆ ಈ ತಿಂಗಳು ಸರಾಸರಿಗಿಂತ ಉತ್ತಮ ಆದಾಯ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ತೋರುತ್ತಿದೆ ಸ್ನೇಹಿತರೆ. ಆದರೆ ಉಳಿತಾಯದ ದೃಷ್ಟಿಕೋನವು ಸರಾಸರಿ ಫಲಿತಾಂಶಗಳನ್ನು ನೀಡುತ್ತದೆ. ಒಟ್ಟಾರೆಯಾಗಿ ಮೇ ತಿಂಗಳಲ್ಲಿ ನಿಮ್ಮ ಹಣಕಾಸಿನ ವಿಷಯಗಳಲ್ಲಿ ನೀವು ತೃಪ್ತಿದಾಯಕ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ನಾವು ಹೇಳಬಹುದು. ಇನ್ನು 2025 ಮೇ ತಿಂಗಳಿನಲ್ಲಿ ನಿಮ್ಮ ಆರೋಗ್ಯ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಜಾಗೃತಿ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಆರೋಗ್ಯದ ವಿಷಯದಲ್ಲಿ ಮೇ ತಿಂಗಳು ಸಾಮಾನ್ಯಕ್ಕಿಂತ ಕಡಿಮೆ ಅನುಕೂಲಕರ ಫಲಿತಾಂಶಗಳನ್ನು ನೀಡಬಹುದು ಸ್ನೇಹಿತರೆ. ತಿಂಗಳ ಮೊದಲಾರ್ಧದಲ್ಲಿ ರಾಹು ಮತ್ತು ಕೇತು ನಿಮ್ಮ ಲಗ್ನದ ಮೇಲೆ ಪ್ರಭಾವವನ್ನು ಬೀರುತ್ತಾರೆ. ಆದರೆ ಶನಿಯು ತಿಂಗಳ ಪೂರ್ತಿ ಪ್ರಭಾವ ಬೀರುತ್ತಲೇ ಇರುತ್ತಾರೆ. ಮೇ ಮಾಸಿಕ ಜಾತಕದ ಪ್ರಕಾರ ಜನರು ಈ ಪರಿಸ್ಥಿತಿಗಳು ತಮ್ಮ ಆರೋಗ್ಯಕ್ಕೆ ಒಳ್ಳೆಯದೆಂದು ಪರಿಗಣಿಸುವುದಿಲ್ಲ. ಈಗಾಗಲೇ ಜೀರ್ಣಕಾರಿ ಅಥವಾ ಹೃದಯ ಸಮಸ್ಯೆಗಳನ್ನು ಹೊಂದಿರುವವರಿಗೆ ಇದು ವಿಶೇಷವಾಗಿ ಸತ್ಯವಾಗಿದೆ, ಏಕೆಂದರೆ ಈ ಗ್ರಹ ಬದಲಾವಣೆಗಳು ಅವರಿಗೆ ಒಳ್ಳೆಯದಲ್ಲ. ತಿಂಗಳ ದ್ವಿತೀಯಾರ್ಧದಲ್ಲಿ ರಾಹು ಮತ್ತು ಕೇತುವಿನ ಪ್ರಭಾವವು ನಿಮ್ಮ ಲಗ್ನದಿಂದ ದೂರ ಸರಿಯುತ್ತದೆ ಮತ್ತು ರಾಹು ಕೂಡ ನಿಮಗೆ ಅನುಕೂಲಕರವಾಗಲು ಪ್ರಾರಂಭಿಸಬಹುದು. ತಿಂಗಳ ಮೊದಲಾರ್ಧದಲ್ಲಿ ಗುರುವಿನ ಸಂಚಾರವು ಅನುಕೂಲಕರವಾಗಿರುತ್ತದೆ, ಆದರೆ ದ್ವಿತೀಯಾರ್ಧದಲ್ಲಿ ಅದು ಸರಾಸರಿ ಫಲಿತಾಂಶಗಳನ್ನು ನೀಡಬಹುದು. ತಿಂಗಳ ಆರಂಭದಲ್ಲಿ ನಿಮ್ಮ ಲಗ್ನ ಅಥವಾ ರಾಶಿಚಕ್ರದ ಅಧಿಪತಿ ಬುಧ ದುರ್ಬಲ ಸ್ಥಾನದಲ್ಲಿರುತ್ತಾರೆ. ನಂತರ 8ನೇ ಮನೆಗೆ ಚಲಿಸುತ್ತಾರೆ. ಈ ಎಲ್ಲ ಸಂದರ್ಭಗಳು ನಿಮ್ಮ ಆರೋಗ್ಯದ ಬಗ್ಗೆ ನೀವು ತುಂಬ ಜಾಗರೂಕರಾಗಿರಬೇಕು ಎಂಬ ಸೂಚಿಸುತ್ತಿದೆ. ಆದ್ದರಿಂದ ಈ ತಿಂಗಳು ನೀವು ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕಾಳಜಿಯನ್ನು ವಹಿಸಬೇಕು. ಬದಲಾಗುತ್ತಿರುವ ಹವಾಮಾನವು ನಿಮ್ಮ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರಬಹುದು. ನೀವು ಜಾಗರೂಕರಾಗಿದ್ದರೆ ಹವಾಮಾನದಲ್ಲಿನ ಬದಲಾವಣೆಗಳ ಪರಿಣಾಮವು ನಕಾರಾತ್ಮಕವಾಗಿರುವುದಿಲ್ಲ. ನೀವು ಬೇಜವಾಬ್ದಾರಿಯಿಂದ ಅಥವಾ ಅನಿಯಮಿತ ಆಹಾರ ಪದ್ಧತಿಯನ್ನು ಹೊಂದಿದ್ದರೆ ನಿಮ್ಮ ಆರೋಗ್ಯವು ಹದಗೆಡಬಹುದು. ಈ ತಿಂಗಳ ಆರೋಗ್ಯ ಸೂಚಕ ಸೂರ್ಯನಿಂದ ನಿಮಗೆ ಯಾವುದೇ ಹೆಚ್ಚುವರಿ ಸಹಾಯ ಸಿಗುವುದಿಲ್ಲ. ಹೆಚ್ಚುವರಿಯಾಗಿ 2ನೇ ಮನೆಯ ಮೇಲಿನ ಮಂಗಳನ ಅಂಶವು ನಿಮ್ಮನ್ನು ಮಸಾಲೆಯುಕ್ತ ಮತ್ತು ಖಾರದ ಆಹಾರಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಬಹುದು. ಈ ಎಲ್ಲ ಪರಿಸ್ಥಿತಿಗಳನ್ನು ಪರಿಗಣಿಸಿ ನೀವು ಚಿಂತನಶೀಲವಾಗಿ ವರ್ತಿಸಿದರೆ ನೀವು ಆರೋಗ್ಯದ ಸಮತೋಲಿತ ಸ್ಥಿತಿಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಇನ್ನು ಪ್ರೀತಿ, ಮದುವೆ, ವೈಯಕ್ತಿಕ ಸಂಬಂಧಗಳು ಟೋಟಲ್ ಆಗಿ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಮೀನರಾಶಿಯವರು ನೋಡಲಿದ್ದಾರೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮದುವೆ ಯೋಗ ಇದೆಯಾ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ನಿಮ್ಮ ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ನಿಮ್ಮ 5ನೇ ಮನೆಯ ಅಧಿಪತಿ ಶನಿಯು ಮೇ ತಿಂಗಳಿನಲ್ಲಿ ಮೀನರಾಶಿಯಲ್ಲಿ ಸಾಗುತ್ತಾರೆ. ಅದು ತನ್ನದೇ ಆದ ನಕ್ಷತ್ರ, ಉಪನಕ್ಷತ್ರ ಮತ್ತು ಬುಧನ ಉಪನಕ್ಷತ್ರದಲ್ಲಿ ಇರುತ್ತದೆ. ಈ ಎರಡೂ ಸ್ಥಿತಿಗಳು ಹೆಚ್ಚು ಅನುಕೂಲಕರವಾಗಿಲ್ಲ.
ಆದ್ದರಿಂದ ಪ್ರೇಮ ಸಂಬಂಧಗಳಲ್ಲಿ ಯಾವುದೇ ರೀತಿಯ ಅಜಾಗರೂಕತೆಯು ಸೂಕ್ತವಲ್ಲ. ಮೇ ಮಾಸಿಕ ಜಾತಕ 2025 ಪ್ರಕಾರ ಮಂಗಳ ಗ್ರಹವು ನಿಮ್ಮ 5ನೇ ಮನೆಯತ್ತ ನಿರಂತರವಾಗಿ ನೋಡುತ್ತದೆ. ಇದು ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ಭಿನ್ನಾಭಿಪ್ರಾಯಗಳನ್ನು ಹೊಂದಿರಬಹುದು ಅಥವಾ ಅತೃಪ್ತರಾಗಬಹುದು ಎಂದು ಸೂಚಿಸುತ್ತದೆ. ಒಳ್ಳೆಯ ಸುದ್ದಿ ಏನಿದ್ದರೂ ಗುರುವಿನ 9ನೇ ಅಂಶವು ತಿಂಗಳ ಮೊದಲ ಭಾಗದಲ್ಲಿ ನಿಮ್ಮ 5ನೇ ಮನೆಯಲ್ಲಿರುತ್ತದೆ. ಇದು ಸಂಬಂಧವನ್ನು ಬಲಪಡಿಸಲು ಸಹಾಯವನ್ನು ಮಾಡುತ್ತದೆ. ಈ ಸಮತೋಲನವನ್ನು ನೀಡುವ ಸಂದರ್ಭಗಳು ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ಪರವಾಗಿ ಉಳಿಯುವುದಿಲ್ಲ. ಬೇರೆ ರೀತಿಯಲ್ಲಿ ಹೇಳುವುದಾದರೆ 2025 ಮೇ ತಿಂಗಳು ಪ್ರಣಯ ಸಂಬಂಧಗಳಿಗೆ ಮಿಶ್ರ ಫಲಿತಾಂಶಗಳನ್ನು ತರಬಹುದು. ತಿಂಗಳ ಮೊದಲಾರ್ಧವು ಅನುಕೂಲಕರ ಫಲಿತಾಂಶಗಳನ್ನು ನೀಡಬಹುದು, ಆದರೆ ದ್ವಿತೀಯಾರ್ಧವು ಕೆಲವು ಸವಾಲುಗಳನ್ನು ಒಡ್ಡಬಹುದು. ಮದುವೆಗೆ ಸಂಬಂಧಿಸಿದ ಪ್ರಗತಿಯ ವಿಷಯಕ್ಕೆ ಬಂದಾಗ ತಿಂಗಳ ಮೊದಲಾರ್ಧವು ಹೆಚ್ಚು ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ. ವೈವಾಹಿಕ ಜೀವನ ಅಥವಾ ವೈವಾಹಿಕ ತೃಪ್ತಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಬಂದಾಗ ನೀವು ಹಲವಾರು ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು. ನಿಮ್ಮ 7ನೇ ಮನೆಯ ಅಧಿಪತಿ ಗುರು ತಿಂಗಳ ಮೊದಲ ಭಾಗದಲ್ಲಿ ಅನುಕೂಲಕರ ಸ್ಥಾನದಲ್ಲಿರುತ್ತಾರೆ, ಆದರೆ ದ್ವಿತೀಯಾರ್ಧದಲ್ಲಿ ರಾಹು ಮತ್ತು ಕೇತು ಕಡಿಮೆ ನಕಾರಾತ್ಮಕವಾಗಿರುತ್ತಾರೆ. ಈ ಎರಡೂ ಸನ್ನಿವೇಶಗಳು ಹಲವಾರು ಫಲಿತಾಂಶಗಳನ್ನು ಸೂಚಿಸುತ್ತದೆ. ಇದರ ಅರ್ಥ ನೀವು ಎಚ್ಚರಿಕೆಯಿಂದ ಮುಂದುವರಿದರೆ ನಿಮ್ಮ ವೈವಾಹಿಕ ಜೀವನವು ಸಮತೋಲನದಲ್ಲಿರುತ್ತದೆ, ಹಳೆಯ ಸಮಸ್ಯೆಗಳು ಬಗೆಹರಿಯುತ್ತವೆ ಮತ್ತು ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುವ ಮೂಲಕ ಹೊಸ ಸಮಸ್ಯೆಗಳು ಉದ್ಭವಿಸುವುದನ್ನು ತಡೆಯಲು ನಿಮಗೆ ಸಾಧ್ಯವಾಗುತ್ತದೆ ಅಂತಲೇ ತಿಳಿಸ್ಬೋದು. ಇನ್ನು ಕುಟುಂಬ ಸ್ನೇಹಿತರ ಬಗ್ಗೆ ತಿಳಿಸೋದಾದರೆ ಚಿಕ್ಕದಾಗಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ನಿಮ್ಮ ಕುಟುಂಬದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ನಿಮ್ಮ ಸ್ನೇಹಿತರ ಬಗ್ಗೆ ಏನೆಲ್ಲ ಅದೃಷ್ಟ ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮೀನ ರಾಶಿಯವರಿಗೆ ಮೇ ತಿಂಗಳ ಜಾತಕ 2025 ಪ್ರಕಾರ ಮೇ ತಿಂಗಳು ನಿಮಗೆ ಕೌಟುಂಬಿಕ ಸಮಸ್ಯೆಗಳಲ್ಲಿ ಸರಾಸರಿ ಫಲಿತಾಂಶಗಳನ್ನು ನೀಡಲಿದೆ. ಈ ತಿಂಗಳ 2ನೇ ಮನೆಯ ಅಧಿಪತಿ ಶುಕ್ರನು 7ನೇ ಮನೆಯಲ್ಲಿರುತ್ತಾರೆ, ಆದರೆ ಉತ್ತುಂಗದಲ್ಲಿದ್ದಾಗ 7ನೇ ಮನೆಯಲ್ಲಿ ಶುಕ್ರನ ಸಂಚಾರವನ್ನು ಅನುಕೂಲಕರವೆಂದು ಪರಿಗಣಿಸಲಾಗುವುದಿಲ್ಲ. ಹೆಚ್ಚುವರಿಯಾಗಿ ಈ ತಿಂಗಳ ಪೂರ್ತಿ ಶನಿಯ ಶುಕ್ರ ಪ್ರಭಾವದಿಂದ ಸಂಬಂಧಗಳು ಸ್ವಲ್ಪ ಶುಷ್ಕತೆ ಅಥವಾ ಬೇರ್ಪಡುವಿಕೆಯನ್ನು ಅನುಭವಿಸಬಹುದು. ಇದಲ್ಲದೆ ಮಂಗಳವು ತನ್ನ ಅಂಶದೊಂದಿಗೆ 2ನೇ ಮನೆಯ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಕುಟುಂಬ ಸದಸ್ಯರು ಹೀಗೆ ಪರಸ್ಪರ ವಾದಿಸಬಹುದು ಅಥವಾ ಭಿನ್ನಾಭಿಪ್ರಾಯ ಹೊಂದಬಹುದು. ಪರಿಸ್ಥಿತಿಯು ತೋರುವಷ್ಟು ಮಹತ್ವವಾಗಿಲ್ಲ ಅಂತಲೇ ಹೇಳ್ಬೋದು. ನೀವು ಬುದ್ಧಿವಂತಿಕೆಯಿಂದ ವರ್ತಿಸಿದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ನೀವು ಉತ್ತಮ ಕುಟುಂಬ ಸಂಬಂಧಗಳನ್ನು ಆನಂದಿಸಲು ಸಾಧ್ಯವಾಗುತ್ತದೆ. ಸಣ್ಣ ವಿಷಯಗಳಿಗೆ ಅಸಮಾಧಾನಗೊಳ್ಳದೆ ಮೊದಲಾರ್ಧದಲ್ಲಿ ನೀವು ಸಮತೋಲನವನ್ನು ಕಾಯ್ದುಕೊಳ್ಳಬಹುದು. ಗ್ರಹಗಳ ಸಂಚಾರ ತಿಂಗಳ ದ್ವಿತೀಯಾರ್ಧದಲ್ಲಿ ಉತ್ತಮ ಫಲಿತಾಂಶಗಳನ್ನು ಸೂಚಿಸುತ್ತದೆ. ಈ ತಿಂಗಳು ನಿಮ್ಮ ಒಡ ಹುಟ್ಟಿದವರೊಂದಿಗಿನ ನಿಮ್ಮ ಸಂಬಂಧವು ಹೆಚ್ಚಾಗಿ ಸಕಾರಾತ್ಮಕವಾಗಿರುತ್ತದೆ. 3ನೇ ಮನೆಯ ಅಧಿಪತಿಯು ಲಾಭದ ಮನೆಯಲ್ಲಿರುವುದರಿಂದ ಹೆಚ್ಚು ಅನುಕೂಲಕರವಾಗಿದೆ. ಮಂಗಳ ಗ್ರಹವು ದುರ್ಬಲವಾಗಿರುವುದರಿಂದ ಫಲಿತಾಂಶಗಳು ಸಂಪೂರ್ಣವಾಗಿ ಅನುಕೂಲಕರವಾಗಿರುವುದಿಲ್ಲ, ಆದರೆ ಅವು ಇನ್ನೂ ಸಾಕಷ್ಟು ಸಕಾರಾತ್ಮಕವಾಗಿರುತ್ತವೆ ಮತ್ತು ನೀವು ನಿಮ್ಮ ಒಡ ಹುಟ್ಟಿದವರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುತ್ತೀರಿ. ಇನ್ನು ಸ್ನೇಹಿತರೆ, ನಿಮ್ಮ ಸ್ನೇಹ ಬಗ್ಗೆ ಹೇಳೋದಾದರೆ ಮೊದಲಾರ್ಧವು ದೇಶೀಯ ವ್ಯವಹಾರಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ವಿಶೇಷವಾಗಿ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ. ಈ ಸಮಯದಲ್ಲಿ ಕುಟುಂಬ ಮತ್ತು ಸ್ನೇಹದಲ್ಲಿ ಸಂಬಂಧಿಸಿದ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ಮುಗಿಸುವುದು ಬುದ್ಧಿವಂತರಾಗಿರುತ್ತಾರೆ. ನೀವು ಯಾವುದೇ ಮಹತ್ವದ ಖರೀದಿಗಳನ್ನು ಮಾಡಬೇಕಾದರೆ ತಿಂಗಳ ಮೊದಲಾರ್ಧವು ಅನುಕೂಲಕರ ಫಲಿತಾಂಶಗಳನ್ನು ನೀಡಬಹುದು. ಇದು ಒಳ್ಳೆಯ ಸಂಕೇತವಾಗಿದೆ. ಪರಿಣಾಮವಾಗಿ ಮನೆಯಲ್ಲಿ ಯಾವುದೇ ಸಮಸ್ಯೆಗಳು ಇರಬಾರದು. ಹೊಸ ಪ್ರಯತ್ನಗಳನ್ನು ಪ್ರಾರಂಭಿಸುವುದು ಕಷ್ಟಕರವಾಗಬಹುದು. ಆದ್ದರಿಂದ ತಿಂಗಳ ಮೊದಲಾರ್ಧಕ್ಕೆ ಆದ್ಯತೆ ನೀಡುವುದು ವಿವೇಕಯುತವಾಗಿರುತ್ತದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಸಾಕಷ್ಟು ಮೀನರಾಶಿಯವರ ಬಗ್ಗೆ ತಿಳ್ಕೊಂಡಂಗಾಯಿತು. ಮುಂದಿನ ದಿನಗಳಲ್ಲಿ ಹೇಗೆಲ್ಲ ಇರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಅಂತ. ಸೊ ಅದೇ ರೀತಿ ಫಾಲೋ ಮಾಡಿ ಅಂತ ಹೇಳ್ತಾ, ಪ್ರತಿ ಶನಿವಾರ ಶನಿದೇವರನ್ನು ಪ್ರಾರ್ಥನೆ ಮಾಡಿ. ಪ್ರತಿ ಮಂಗಳವಾರ ನಿಮ್ಮ ಸಮಸ್ಯೆಗಳೆಲ್ಲ ಮುಕ್ತಿಯಾಗಬೇಕು ಅಂತಂದರೆ ರಾಹು ಮಂತ್ರವನ್ನು ಪಠಣೆ ಮಾಡಿ ಸ್ನೇಹಿತರೆ. ರಾಹು ಸೂತ್ರವನ್ನು ಪಠಿಸಿ ಅಂತಲೇ ಹೇಳ್ಬೋದು. ಈ ರೀತಿ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿದೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.
ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ, ಶನಿದೇವರ ಆಶೀರ್ವಾದ ಸಿಗಲಿ. ಈ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.